ಯಾಕೆ ಅದ್ಯಾಕ್ಲ ಹಣ್ಣು ಸುಟ್ಟು ಬೆಕ್ಕಿನಂತೆ ಅತ್ತಿಂದ ಈತಗೆ ಈತಿಂದ ಆತಗೆ ಓಡಾಡ್ತಿದ್ಯಾ? ಏನ್ಲ ನಿನ್ನ ಟೆನ್ಷನ್ನು? ಏನಂತ ಹೇಳೋದಣ, ನಿನ್ನೆ ಬೆಂಗಳೂರಿನಾಗೆ ಆಡುವಾಗ್ಲೇ 7 ಕೋಟಿ ರೂಪಾಯಿ ದುಡ್ಡನ್ನ ದರೋಡೆ ಮಾಡ್ಕೊಂಡು ಹೋಗಿದಾರಂತಡೋ. ಅದಕ್ಕೆ ನೀನ್ಯಾಕ್ಲ ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾನು ಅದೇ ರೋಡಲ್ಲಿ 1 ಕೋಟಿ ರೂಪಾಯಿನ ಬ್ಯಾಗ್ ನಲ್ಲಿ ತುಂಬ್ಕೊಂಡು ಬಂದೆ ಕಣೋ. ಅವ್ರು ನನ್ ದುಡ್ಡು ಕಿತ್ಕೊಂಡು ಹೋಗಿದ್ರದ ಟೆನ್ಷನ್ ಆಗಿದೆ. ಈ ಸುದ್ದಿ ಕೇಳ್ದಾಗಿಂದ ನನ್ನ ಎದೆ ಡಬ್ ಡಬ್ ಅಂತ ಓಡ್ಕೊಂತಿದ್ದೆ ಕಣೋ, ಇನ್ನು ನಿಂತೇ ಇಲ್ಲ. ಲೇ ಮೂಲಂಗಿ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅನ್ನೋ ಹಂಗೆ ನಿನ್ ಟೆನ್ಷನ್ ನ ಕಮ್ಮಿ ಮಾಡಕ್ಕೆ ನಿನಗಿಂತ ಟೆನ್ಷನ್ ಗಿರಾಕಿಗಳ ಕತೆನೂ ಹೇಳ್ಬೇಕು ಕಳ್ಳ. ಅದಕ್ಕೆ ಬಾರ್ಲ ಇಲ್ಲಿ ಬೇರೆಯವರೆಲ್ಲ ಅದೆಷ್ಟು ಟೆನ್ಷನ್ ನಲ್ಲಿ ಇರ್ತಾರೆ ಅಂತ ಈ ಹಾಡು ಕೇಳಿದ್ರೆ ಗೊತ್ತಾಗುತ್ತೆ. ಕೇಳಲ್ಲ? ನೋಡುತ್ತೇನಿಲ್ಲ ಮೂಲಂಗಿ, ನೆನೆ 1 ಕೋಟಿ ಹೋಗಿದ್ರೆ ಹೆಂಗೆ ಅಂತ ಟೆನ್ಷನ್ ಮಾಡ್ಕೊಳ್ತಿದ್ಯ. ಆದ್ರೆ ಈ IT BT ನಲ್ಲಿ ಕೆಲಸ ಮಾಡೋರಿಗೆ ಪ್ರತಿದಿನ ಕೋಟಿ ಕೋಟಿ ಟೆನ್ಷನ್ ಇರ್ತದಂತೆ ಕಳ್ಳ. ಬೆಂಗಳೂರಿನಲ್ಲಿ ಕೆಲಸ ಮಾಡೋ IT BT ಗಳ ಬಾಳು ಯಾತಕ್ಕೂ ಬೇಡ ಕಳ್ಳ. ಈ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಪ್ರಿಂಟ್ ಹಾಕೋ ಮೆಷಿನ್ ಗಳಿಗಿಂತ ಅಧ್ವಾನ ಕಳ್ಳ ಅವ್ರ ಬಾಳು. ಬೆಳಗ್ಗೆ ಅಲಾರಂ ಹೊಡ್ಕೊಂಡಾಗಿಂದ ಈ ಟೆನ್ಷನ್ ರಾತ್ರಿ ಟೈಮು ಮ್ಯಾನೇಜರ್ ಕಾಲ್ ಮಾಡಿ ಕೊಡಬಾರದ ಕಾಟ ಕೊಟ್ಟು ರಾತ್ರಿ ನಿದ್ದೆ ಎಲ್ಲ ಹಾಳಾಗಿ ಮತ್ತೆ ಬೆಳಗ್ಗೆ ನಿದ್ದೆ ಇಲ್ಲದೆ ಎದ್ದು ಆಫೀಸ್ಗೆ ಓಡೋ ಟೆನ್ಷನ್ ಕಳ್ಳ. ಅದಕ್ಕೆ ಈ ಟೆನ್ಷನ್ ಇಂದ ಸಾಕಾಗಿ ಇದ್ಯಾರೋ ಗಿರೀಶ್ ಕೃಷ್ಣ ಅಂತೆ ಕಳ್ಳ. ಈ ಟೆನ್ಷನ್ ಇಂದ ಹೊರಗೆ ಬರಕ್ಕೆ ಟೆನ್ಷನ್ ಟೆನ್ಷನ್ ಅಂತ ಹಾಡೇ ಬರ್ಬಿಟ್ಟಿದ್ದಾನೆ ಕಣಪ್ಪ. ಅಣ್ಣ ನಡೆಯೋಣ, ಹೋಗೋಣ. ಎಲ್ಲಿಗ್ಲೈ? ಈ ಸಾಂಗ್ ರೆಡಿ ಮಾಡ್ರು, ಗಿರೀಶ್ ಹತ್ರ ಹೋಗಿ ಹಾಡು ಬರದ ಮೇಲೆ ಟೆನ್ಷನ್ ಕಮ್ಮಿ ಆಯ್ತಂತ ಕೇಳ್ಕೊಂಡು ಬರೋಣ. ಹೌದು ಅಂದ್ರೆ ತಕ್ಷಣ ನಾನು ಒಂದು ಹಾಡು ಬರೆದು ಟೆನ್ಷನ್ ಕಮ್ಮಿ ಮಾಡ್ಕೊಂಡ್ರಿ. ಲೇ, ನೀನ್ ಅದ್ ಯಾವ ಹಾಡು ಬರೀತಿಲ್ಲ? ಕೋಟಿ 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 ಲೂಟಿ ಆಗಿದ್ ಹೇಗೆ ಶುರುವಾಯ್ತು ನಂಗೆ ಟೆನ್ಷನ್ ಟೆನ್ಷನ್. ಲೇ ಮೂಲಂಗಿ, ಈಗ ಒಬ್ಬರ ಟೆನ್ಷನ್ನೇ ತಾಳಕ್ಕಾಗ್ತಿಲ್ಲ ಕಳ್ಳ. ಇನ್ನು ನೀನು ಟೆನ್ಷನ್ ಹಾಡು ಬರ್ದು ನನಗೂ ಇನ್ನೆಷ್ಟು ಟೆನ್ಷನ್ ಕೊಡಬೇಡ ಕಳ್ಳ. ನಡಿಲ, ಚೆನ್ನಿ ಕಾಯ್ತಾ ಇರ್ತಾಳೆ ನಿನ್ನ ಟೆನ್ಷನ್ ಕಮ್ಮಿ ಆಗಕ್ಕೆ. ನಮ್ಮ ಚೆನ್ನಿ ಕೊಡೋ ಟೀಗಿಂತ ಇನ್ನೇನ್ಲಾ ಬೇಕು ನಿಂಗೆ? ಟೀ ಕುಡ್ದು ಟೆನ್ಷನ್ ನ ಕಮ್ಮಿ ಮಾಡ್ಕೊಳ್ಳೋಣ. ನಡಿಲ, ಶಿವನೇ ಶಂಭುಲಿಂಗ.